ಪಶ್ಚಿಮ ಏಷ್ಯಾ ಸಂಘರ್ಷ ನಿಲ್ಲಿಸಿ ಜಾಗತಿಕ ವ್ಯಾಪಾರ ಮಹತ್ವದ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯುವ ವಿಚಾರವಾಗಿ ಮಹತ್ವದ ಬೆಳವಣಿಗೆ ನಡೆದಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ 14 ಅಂಶಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೋಡಿ, ಕೊನೆಗೂ 100 ದಿನಗಳ ಇರಾನ್ ಹಾಗೆ ಅಮೆರಿಕ ಯುದ್ಧ ಅಧಿಕೃತವಾಗಿ ಅಂತ್ಯವಾಗಿರುವಂತದ್ದು. ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ಈಗ ಡಿಜಿಟಲ್ ಸಹಿಯನ್ನ ಹಾಕಲಾಗಿದೆ. ಈ ಡಿಜಿಟಲ್ ಸಹಿಯನ್ನ ಹಾಕಿದ್ದಾರೆ ಟ್ರಂಪ್ ಹಾಗೆ ಪೆಜೆಶ್ಕಿಯಾನ್. ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಅಧಿಕೃತವಾಗಿ ಶಾಂತಿ ಮುದ್ರೆಯನ್ನ ಒಪ್ಪಲಾಗಿದೆ. ನೋಡಿ, ದೇಶವೇ ವಿಶ್ವವೇ ಬಹಳ ಒಂದು ಜಾಗತಿಕ ಮಟ್ಟದಲ್ಲಿ ಆತಂಕದಲ್ಲಿ ಇದ್ದಂತಹ ಸಂದರ್ಭ ಇದು, ಈ ಒಂದು ಯುದ್ಧದ ಭೀತಿ. ಹಾಗಾಗಿ 100 ದಿನಗಳ ಕಾಲ ಇರಾನ್ ಅಮೆರಿಕ ಯುದ್ಧ ಏನ್ ನಡೆದಿತ್ತು ಇದು ಅಧಿಕೃತವಾಗಿ ಅಂತ್ಯವನ್ನ ಹಾಡಿದೆ. ತಾರ್ಕಿಕ ಅಂತ್ಯ ಅಲ್ಲ, ಅಧಿಕೃತವಾಗಿ ಅಂತ್ಯ ಹಾಡಿದೆ. ಈಗ ಅಮೆರಿಕ ಮತ್ತೆ ಇರಾನ್ ಶಾಂತಿಯುತ ಯುದ್ಧಕ್ಕೆ ಡಿಜಿಟಲ್ ಸಹಿಯನ್ನ ಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಾ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಲ್ಲಿ ಸಹಿಯನ್ನ ಹಾಕ್ತಾ ಇದ್ದಾರೆ ಶಾಂತಿ ಪತ್ರಕ್ಕೆ. ಇನ್ನು ಮುಂದೆ ನಾವು ಯುದ್ಧ ಮಾಡಲ್ಲ, ಯುದ್ಧವನ್ನ ಇಲ್ಲಿಗೆ ಕೊನೆಗೊಳಿಸೋಣ, ಯುದ್ಧ ಅನ್ನೋದು ಇನ್ಮೇಲೆ ಬರಬಾರ್ದು. ಆಲ್ರೆಡಿ ದೇಶಗಳು ಬಹಳಷ್ಟು ನಶಿಸಿ ಹೋಗ್ತಾ ಇದೆ, ನಷ್ಟದ ಭೀತಿಯಲ್ಲಿದೆ. ಹಾಗಾಗಿ ಇನ್ನು ಮುಂದೆ ಈ ತರದ ಯಾವುದೇ ಯುದ್ಧ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಇಲ್ಲಿ ಸಹಿಯನ್ನ ಹಾಕಿದ್ದಾರೆ. ಇನ್ನು ಎಸಿ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಇದೆ. ನೋಡಿ, ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ಡಿಜಿಟಲ್ ಸಹಿ ಹಾಕ್ತಾ ಇರೋದು ಈಗಷ್ಟೇ ಗಮನಿಸಿದ್ರಿ. ಮತ್ತೆ ಇಲ್ಲಿ ನಾಳೆ ಬದಲು ಇವತ್ತೇ ಒಪ್ಪಂದಕ್ಕೆ ಡಿಜಿಟಲ್ ಸೈನ್ ಮಾಡಲಾಗಿದೆ. ಆಕ್ಚುಲಿ ಈ ಯುದ್ಧ ನಾಳೆ ಕೊನೆಯಾಗಬೇಕಿತ್ತು, ಆದರೆ ಆ ಯುದ್ಧವನ್ನ ಇವತ್ತೇ ಅಡ್ವಾನ್ಸ್ಡ್ ಆಗಿ ಆ ಒಂದು ಶಾಂತಿಯುತ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಇವತ್ತೇ ಒಪ್ಪಂದಕ್ಕೆ ಡಿಜಿಟಲ್ ಸಹಿ ಹಾಕಲಾಗಿದೆ. ಸಹಿ ಹಾಕಲಾಗಿರುವಂತಹ ಪೇಪರ್ ಅಲ್ಲಿ 14 ಅಂಶಗಳ ಒಪ್ಪಂದದ ಪತ್ರ ಇದೆ. ನೋಡಿ, 2 ದೇಶಗಳ ಒಪ್ಪಂದದ ಪತ್ರ ಬಿಡುಗಡೆ ಮಾಡಿದೆ ಅಮೆರಿಕ. ಶಾಂತಿ ಒಪ್ಪಂದ ಸಂಬಂಧ ಅಂಶಗಳಿಗೆ ಈಗ ಉಭಯ ದೇಶಗಳಿಂದ ಸಹಿ ಹಾಕಲಾಗಿರುವಂಥದ್ದು ಡಿಜಿಟಲ್ ಸಹಿ. ನೋಡಿ, ಆ ಪತ್ರದಲ್ಲಿ ಈಗಷ್ಟೇ ಗಮನಿಸಿದ್ರಲ್ಲ, ಪತ್ರ ಆಯಿತು, ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಸಿಗ್ನೇಚರ್ ಹಾಕ್ತಾ ಇದ್ರು. ಅದರಲ್ಲಿ 14 ಅಂಶಗಳು ಇದೆ. ಹಾಗಿದ್ರೆ ಏನ 14 ಅಂಶಗಳು? ಏನಾದರೂ ಕಂಡೀಷನ್ಸ್ಗಳನ್ನು ಕೂಡ ಹಾಕಲಾಗಿದೆಯಾ? ಎಸ್, ನೋಡಿ ಕೊಡ್ತೇನೆ ಮತ್ತಷ್ಟು ಅಪ್ಡೇಟ್ಸ್. ಅಮೆರಿಕ ಜೊತೆಗಿನ ಶಾಂತಿ ಒಪ್ಪಂದದಲ್ಲಿ ಇರಾನ್ಗೆ ಮೇಲುಗೈಯಾಗಿದೆ. ಒಪ್ಪಂದದಲ್ಲಿ ರಾಜತಾಂತ್ರಿಕ ಗೆಲುವು ಸಾಧಿಸಿದೆ ಇರಾನ್. ನೌಕಾ ದಿಗ್ಬಂಧನ ತೆರವು ಜೊತೆಗೆ ಆರ್ಥಿಕ ನಿರ್ಬಂಧಗಳ ಸಡಲಿಕೆಯಾಗಿದೆ. ಏನು ನೌಕಾ ದಿಗ್ಬಂಧನಗಳನ್ನು ಹಾಕಿದ್ರಲ್ಲ ಎಲ್ಲ ಕಡೆ, ಹಾರ್ಮುಜ್ ಜಲಸಂಧಿ ಸೇರಿದಂತೆ ಈ ಕಡೆ ಇರಾನ್ ದೇಶಕ್ಕೆ, ಇವೆಲ್ಲ ಅದರ ಜೊತೆಗೆ ಆರ್ಥಿಕ ನಿರ್ಬಂಧಗಳು ಇವೆಲ್ಲವನ್ನ ಕೂಡ ಈಗ ಸಡಲಿಕೆ ಮಾಡಲಾಗಿದೆ. ಇರಾನ್ನ ಸ್ಥಗಿತಗೊಂಡ ಆಸ್ತಿಗಳ ಬಿಡುಗಡೆಗೆ ಒಪ್ಪಿಗೆ ಕೊಡಲಾಗಿದೆ. ನೋಡಿ, ಇರಾನ್ ಏನೆಲ್ಲ ಆಸ್ತಿಗಳನ್ನು ಹಿಡಿದಿಟ್ಕೊಂಡಿತ್ತು ಅಂದ್ರೆ ಎಲ್ಲ ದೇಶ ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ಆಸ್ತಿ ಎಲ್ಲವನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಜೊತೆಗೆ ಇಲ್ಲಿ ತೈಲ ರಫ್ತಿಗೆ ಓಕೆ, $20 ಬಿಲಿಯನ್ ಆಸ್ತಿ ವಾಪಸ್ ಅಂತ ಅಂದ್ಬಿಟ್ಟಿದೆ. ತೈಲ ರಫ್ತಾಗ್ತಾ ಇತ್ತಲ್ಲ ಹಾರ್ಮುಜ್ ಜಲಸಂಧಿ ಮುಖಾಂತರ ಎಲ್ಲ ನಮ್ಮ ಇಡೀ ದೇಶಕ್ಕೆ ಎಲ್ಲ ಕಡೆ ಹೋಗ್ತಾ ಇತ್ತಲ್ಲ, ಅದನ್ನೀಗ ಓಪನ್ ಮಾಡಲಾಗಿದೆ. ಅದರ ಜೊತೆಗೆ $20 ಬಿಲಿಯನ್ ಆಸ್ತಿಯನ್ನ ವಾಪಸ್ ಕೊಟ್ಟಿದೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಮೇಲೆ ಹಿಡಿತ ಸಾಧಿಸಿಕೊಂಡ ಇರಾನ್ ಈಗ ಫ್ರೀ ಮಾಡಿಬಿಟ್ಟಿದೆ. ಏನು ಹಾರ್ಮುಜ್ ಮೇಲೆ ಹಿಡಿತಾ ಇತ್ತು ಇರಾನ್, ಅದನ್ನ ಫ್ರೀ ಮಾಡಿದೆ ಸದ್ಯಕ್ಕೆ. ಇದರಲ್ಲಿ ಈಗ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯೋದು, ಅದರ ಜೊತೆಗೆ ಇತರ ನಿರ್ಬಂಧಗಳನ್ನ ತೆರವು ಮಾಡೋದಕ್ಕೆ, ಇರಾನ್ನ ಪರಮಾಣು ಕಾರ್ಯಕ್ರಮಗಳ ಬಗ್ಗೆ ಅಂತಿಮ ಒಪ್ಪಂದದ ಮಾತುಕತೆ ನಡೆಸೋಕೆ ಈಗ 60 ದಿನಗಳ ಪ್ರಕ್ರಿಯೆ ಪ್ರಾರಂಭಿಸುವ ಅಂಶಗಳಿದೆ. ನೋಡಿ, ಇಲ್ಲಿ ಈ ಅಂಶಗಳ ಜ್ಞಾಪಕ ಪತ್ರ, ಇದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಸಹಿ ಹಾಕಿದ್ದಾರೆ. ಆದರೆ ಇಲ್ಲಿ ಸಹಿ ಏನೋ ಹಾಕಿದ್ದಾರೆ, ಅದರಲ್ಲಿ 14 ಪಾಯಿಂಟ್ಸ್ಗಳಿದೆ. ಹಾಗಿದ್ರೆ 14 ಪಾಯಿಂಟ್ಸ್ ಅಲ್ಲಿ ಏನಿದೆ ನೋಡಿ, ಇರಾನ್ ಮತ್ತೆ ಅಮೆರಿಕ ಇಲ್ಲೇನೋ ಶಾಂತಿ ಸಂಧಾನ ಮಾಡ್ಕೊಂಡಿವೆ, ಯುದ್ಧ ಮಾಡಲ್ಲ ಅಂತ ಸಹಿ ಹಾಕಿದೆ. ಯಾರು ಪರಮಾಣುವನ್ನ ಟ್ರೈ ಮಾಡಂಗಿಲ್ಲ, ಯುದ್ಧ ಸ್ಟಾರ್ಟ್ ಮಾಡಂಗಿಲ್ಲ. ಯಾರಾದ್ರೂ ಕಡೆಯಿಂದ ಪರಮಾಣು ಯುದ್ಧ ಶುರುವಾಯಿತು ಅಂದ್ರೆ ಮತ್ತೆ ಇದು ಇನ್ನಷ್ಟು ಉಗ್ರವಾಗಿ ಯುದ್ಧ ನಡೆಯುತ್ತೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಇಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿ ಕೂಡ ಓಪನ್ ಆಗಿದೆ. ನೋಡಿ, ಶ್ವೇತಭವನದ ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನ್ ಮಾಹಿತಿ ಕೊಟ್ಟಿದ್ದಾರೆ? ಇದರ ಪ್ರಕಾರ ಈಗ ಟ್ರಂಪ್ ಬುಧವಾರ ಪ್ಯಾರಿಸ್ನಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಏರ್ಪಡಿಸಿದಂತಹ ಔತಣಕೂಟದಲ್ಲಿ ಇಲ್ಲಿ ವೈಯಕ್ತಿಕವಾಗಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿರುವಂತದ್ದು. ಹಾಗೆ ಇಲ್ಲಿ ಪೆಜೆಶ್ಕಿಯಾನ್ ಇವರು ಬಂದ್ಬಿಟ್ಟು ಇರಾನ್ನ ಅಲ್ಲಿನ ಸ್ಪೀಕರ್ ಪೆಜೆಶ್ಕಿಯಾನ್ ಅವರು ಕೂಡ ಸಹಿ ಮಾಡಿದ್ದಾರೆ. ಜೊತೆಗೆ ಈ ಒಪ್ಪಂದ ತಕ್ಷಣವೇ ಈಗ ಜಾರಿಗೆ ಬಂದಿರೋದು. ನಿನ್ನೆ ಮಾತುಕತೆ ಆಯಿತು, ಜೊತೆಗೆ ನಾಳೆ ಒಪ್ಪಂದ ಆಗಬೇಕಾಗಿದ್ದು ಅದು ಅಡ್ವಾನ್ಸ್ ಆಗಿ ಇವತ್ತೇ ಒಪ್ಪಂದ ಆಗಿದೆ. ಹಾಗಾಗಿ ಈ ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ತೆರಿಬೇಕು. ಅದರ ಜೊತೆಗೆ ಇರಾನ್ನ ಪುಷ್ಟೀಕರಿಸುವ ಯುರೇನಿಯಂ ಸಂಗ್ರಹವನ್ನು ಪರಿಹರಿಸುವಂತ ಮತ್ತು ಹಂತ ಹಂತವಾಗಿ ಆರ್ಥಿಕ ಪರಿಹಾರಕ್ಕಾಗಿ ಚೌಕಟ್ಟು ರಚಿಸುವ ಕಾರ್ಯವಿಧಾನ ಅಂತ ಅಮೆರಿಕದ ಹಿರಿಯ ಅಧಿಕಾರಿಗಳು ಇಲ್ಲಿ ಹೇಳಿರುವಂತದ್ದು. ನೋಡಿ,
ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಈಗ ಇಸ್ಮಾಯಿಲ್ ಬಘೈ ಪ್ರತಿಕ್ರಿಯಿಸಿ ಜ್ಞಾಪಕ ಪತ್ರ ಅಂದ್ರೆ 14 ಅಂಶ ಒಂದಂತ ಪತ್ರ ಇತ್ತಲ್ಲ ಅದನ್ನು ಅಂತಿಮಗೊಂಡಿರುವಂಥದ್ದು ಎರಡೂ ಕಡೆಯವರು ಕೂಡ ಸಹಿ ಮಾಡಿದ್ದಾರೆ ಅಂತ ಖಚಿತಪಡಿಸಿದ್ದಾರೆ. ಜೊತೆಗೆ ಹಾರ್ಮೂಸ್ ಜಲಸಂಧಿಯನ್ನ ನಿರ್ವಹಿಸುವಂತ ವ್ಯವಸ್ಥೆಗಳು ಹೆಚ್ಚಾಗಿ ಒಪ್ಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು, 60 ದಿನಗಳ ಫ್ರೀ ಟ್ರಯಲ್ ಇರುತ್ತೆ. 60 ದಿನಗಳ ಕಾಲ ನೀವು ಹಾರ್ಮೂಸ್ ಜಲಸಂಧಿಯನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಳ್ಳಿ. ಆಲ್ರೆಡಿ ಇವಾಗ 30 ಹಡಗುಗಳು ಕೂಡ ಹೋಗ್ತಾ ಇದೆ. ಇಲ್ಲಿ 60 ದಿನಗಳ ಕಾಲ ಯಾವುದೇ ನಿಮಗೆ ಶುಲ್ಕಗಳಾಗ್ಲಿ ಯಾವುದೇ ಈ ತರದ ಹೆಚ್ಚುವರಿ ಶುಲ್ಕ ಇರೋದಿಲ್ಲ. ನೀವು ಆರಾಮಾಗಿ 60 ದಿನಗಳ ಕಾಲ ಹಡಗನ್ನ ತಗೊಂಡು ಹೋಗ್ಬೋದು. 60 ದಿನ ಆದ್ಮೇಲೆ ನಾವು ಟೋಲ್ ಅನ್ನ ಹಾಕ್ತೀವಿ ಅನ್ನುವಂತಹ ಮಾತನ್ನ ಇಲ್ಲಿ ಇರಾನ್ ಹೇಳಿರುವಂಥದ್ದು. 60 ದಿನಗಳ ಕಾಲ ಫ್ರೀ ಟ್ರಯಲ್, ನೀವು ಎಷ್ಟು ಹಡಗುಗಳನ್ನು ಬೇಕಾದ್ರೆ ಓಡಿಸಿ, ಯಾರು ಬೇಕಾದ್ರೂ ಹೋಗಿ. 60 ದಿನ ಆದ್ಮೇಲೆ ನಾವಲ್ಲಿ ಟೋಲ್ ಅನ್ನ ಹಾಕ್ತೀವಿ, 60 ದಿನ ಆದ್ಮೇಲೆ ಟೋಲ್ ಸಂಗ್ರಹಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಹೇಳಿದೆ. ಇದು ಯಾಕೆ ಇರಾನ್ ಹೇಳಿರ್ಬೋದು ಅಂತ ಅಂದ್ರೆ ಆಲ್ರೆಡಿ ಇವಾಗ ನಷ್ಟಗಳಾಗಿದೆಯಲ್ಲ ಈ ಯುದ್ಧದ ಭೀತಿಯಿಂದ. ಹಾಗಾಗಿ ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮೇ ಬಿ ಟೋಲ್ ಅನ್ನ ಹಾಕಿರ್ಬೋದು ಅಂತ ಗೊತ್ತಾಗ್ತಾ ಇದೆ. ಓವರ್ ಆಲ್ ಆಗಿ ವಿಶ್ವವೇ ಬಹಳ ಟೆನ್ಷನ್ ಅಲ್ಲಿ ಇದ್ದಂತಹ ದಿನ ಈ 100 ದಿನಗಳ ಕಾಲದ ಯುದ್ಧ ಕೊನೆಗೂ ಅಂತ್ಯಗೊಂಡಿರುವಂಥದ್ದು. ಇಬ್ಬರೂ ನಾಯಕರು ಕೂಡ, ಇರಾನ್ ಹಾಗೆ ಅಮೆರಿಕದ ನಾಯಕರು ಅಧಿಕೃತವಾಗಿ ಶಾಂತಿ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ. ಇನ್ಮೇಲೆ ಯುದ್ಧ ಮಾಡಲ್ಲ, ಯುದ್ಧ ಇಲ್ಲಿಗೆ ಕೊನೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ 14 ಅಂಶಗಳ ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ. ಆ ಕಂಡೀಷನ್ ಅಲ್ಲಿ ಹಾರ್ಮುಜ್ ಫ್ರೀ, 60 ದಿನಗಳಾದ್ಮೇಲೆ ನಾವು ಟೋಲ್ ಸಂಗ್ರಹಣೆ ಮಾಡ್ತೀವಿ ಒಂದು. ಎರಡನೇದಾಗಿ ಪರಮಾಣು ಅಸ್ತ್ರ ಪ್ರಯೋಗ ಮಾಡಿದ್ರೆ ಯುದ್ಧದ ತೀವ್ರತೆ ಮತ್ತೆ ಹೆಚ್ಚಾಗಿರುತ್ತೆ ಅನ್ನುವಂತಹ ಕಂಡೀಷನ್ ಕೂಡ ಅದರಲ್ಲಿದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಒಳಗೊಂಡಂತೆ 14 ಪಾಯಿಂಟ್ಗಳನ್ನ ಇಲ್ಲಿ ಆಡ್ ಆನ್ ಮಾಡಲಾಗಿರುವಂಥದ್ದು.